ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಐಪಿಎಲ್ ಶುರುವಾಗಕ್ಕೆ 2 ದಿನ ಇದೆ ಗುರು. 2 ದಿನ ಆದ್ಮೇಲೆ ಐಪಿಎಲ್ ಹಬ್ಬ ಶುರುವಾಗುತ್ತೆ. ಐಪಿಎಲ್ ಹಬ್ಬ ಶುರುವಾಗುತ್ತೆ ಅಂದ್ರೆ ತಪ್ಪಾಗಲ್ಲ. ಮತ್ತೆ ಇವತ್ತಿನ ಟಾಪ್ 5 ನ್ಯೂಸ್ ಏನಾಗಿತ್ತು, ಏನೇನೆಲ್ಲ ಬದಲಾವಣೆ ಆಗಿದೆ, ಇನ್ನೊಂದು ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು. ಏನಂದ್ರೆ ಐಪಿಎಲ್ ಎಲ್ಲಾ ಟೀಮಿನ ಕ್ಯಾಪ್ಟನ್ಸ್ ಮುಂಬೈನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬಿಸಿಸಿಐ ಮೀಟಿಂಗ್ ಕರೆದಿತ್ತು. ಆ ಮೀಟಿಂಗ್ ಎಲ್ಲ ಏನೇನೆಲ್ಲ ಡಿಸ್ಕಸ್ ಆಯ್ತು, ಏನೆಲ್ಲ ರೂಲ್ಸ್ ಎಲ್ಲ ಬದಲಾವಣೆ ಆಯ್ತಾ, ಏನಾದ್ರೂ ಚೇಂಜಸ್ ಕಾಣ್ತಾ ಇದೆಯಾ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ, ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಪ್ರತಿ ಐಪಿಎಲ್ ಕ್ಕೂ ಕೆಲವು ರೂಲ್ಸ್ ಎಲ್ಲ ಬದಲಾವಣೆ ಆಗ್ತಾ ಇರ್ತವೆ. ಇಂಪ್ಯಾಕ್ಟ್ ಪ್ಲೇಯರ್ ಮೇಲೆ ಒಂದು ಬದಲಾವಣೆ ಆಗಿದೆ ಅಂತ ಒಂದು ನ್ಯೂಸ್ ಇದೆ. ಅದೆಲ್ಲ ಏನಾಗಿತ್ತು, ನಮ್ಮ ಆರ್ಸಿಬಿ ಆಲ್ರೆಡಿ ಕಲಕತ್ತಾಗೆ ಎಂಟ್ರಿ ಕೊಟ್ಟಿದ್ಯಾ, ಇನ್ನು ಹಲವಾರು ಒಂದು ನ್ಯೂಸ್ ಗಳೆಲ್ಲ ಇದಾವೆ. ಆ ಸಂಜು ಸ್ಯಾಮ್ಸನ್ 3 ಮ್ಯಾಚ್ ಗಳಿಗೆ ಇರಲ್ಲ, ಆ ನ್ಯೂಸ್ ಏನಾಗಿದೆ, ಇಂತ ಹಲವಾರು ನ್ಯೂಸ್ ಗಳು ಈ ವಿಡಿಯೋದ. ಇಂತ ಅಪ್ಡೇಟ್ ಗಳು ಬೇಕಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಮೊದಲನೇದಾಗಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮುಂಬೈಯಲ್ಲಿ ನಮ್ಮ ಬಿಸಿಸಿಐ ಎಲ್ಲಾ ಐಪಿಎಲ್ ಕ್ಯಾಪ್ಟನ್ ಗಳನ್ನು ಮೀಟಿಂಗ್ ಕರೆದಿತ್ತು. ಅದರಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡಿದೆ. ಮೊದಲನೇದಾಗಿ ನಮ್ಮ ಇದು ಇಂಪ್ಯಾಕ್ಟ್ ಬೇರೆ ಏನಂತ ಕರಿತೀವಿ, ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಂತ ರೂಲ್ಸ್ ತರಬೇಕಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದೆ. ಅನ್ನೋ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ, ಬಟ್ ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಆಗ್ತಾ ಇದೆ. ಯಾಕಂದ್ರೆ ಇಂಪ್ಯಾಕ್ಟ್ ಪೇರ್ ಅಂತ ಬಂದಾಗ ಇಂಪ್ಯಾಕ್ಟ್ ಪೇರ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಖಂಡಿತ ಒಬ್ಬ ಆಲ್ರೌಂಡ್ ಆಟಗಾರರಿಗೆ ತುಂಬಾ ಅನ್ಯಾಯ ಮಾಡ್ದಂಗಾಗುತ್ತೆ. ಆದ ಕಾರಣ ಇಲ್ಲಿ ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ, ಒಬ್ಬ ಬೌಲರ್ ತಗೊಳೋದು 4 ಓವರ್ ಹಾಕ್ಸೋದು, ಅದಾದ್ಮೇಲೆ ಅವ್ರ ಮೇಲೆ ಸ್ಟ್ಯಾಂಡ್ ಅಲ್ಲಿ ಕುಂದಿಸೋದು. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಆಟಗಾರ ಕಂಪ್ಲೀಟ್ ಆಗಿ ಮ್ಯಾಚ್ ಆಡಕ್ ಆಗಲ್ಲ. ಆ ಕಾರಣಕ್ಕೆ ಇಂಪ್ಯಾಕ್ಟ್ ಪೇರ್ ಅನ್ನೋ ರೂಲ್ ಬೇಡವೇ ಬೇಡ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದಂತೆ. ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು ಮಾಡಬಹುದು ಅಂತ ಹೇಳಿ ಮಾಹಿತಿ ಇದೆ. ಒಂದು ಅನ್ಅಫಿಷಿಯಲ್ ಆಗಿ ಆಲ್ರೆಡಿ ಮಾಹಿತಿ ಸಿಕ್ಕಾಗಿದೆ. ಇನ್ನು ಕೇವಲ ಅಫಿಷಿಯಲ್ ಆಗಿ ಬರಬೇಕು ಅಷ್ಟೇನೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಆರ್ಸಿಬಿ ಟೀಮ್ ಆಲ್ರೆಡಿ ಕೋಲ್ಕತ್ತಾಗೆ ಎಂಟ್ರಿ ಕೊಟ್ಟಾಗಿದೆ. ಅಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಆರ್ಸಿಬಿ. ಎಲ್ಲ ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇದೆ. ಇನ್ನು ವಿಶೇಷವಾಗಿ ನಿನ್ನೆ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭ್ಯಾಸ ಪಂದ್ಯ ಆಗಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದ ಪ್ಲೇಯರ್ ದೇವದತ್ತ ಪಡಿಕ್ಕಲ್ ಅವರು ತುಂಬಾನೇ ಅಬ್ಬರದ ಬ್ಯಾಟಿಂಗ್ ಅನ್ನ ನಡೆಸಿದ್ದಾರೆ. ತುಂಬಾ ಖುಷಿ ಕೂಡ ಸುದ್ದಿ ಅಂದ್ರೆ ಅದನ್ನೇ. ಯಾಕಂದ್ರೆ ನಮ್ಮ ಕನ್ನಡ ಆಟಗಾರ ಒಂದು ಆರ್ಸಿಬಿ ಟೀಮ್ ಅಲ್ಲಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾರೆ, ಏನೋ ಒಂಥರ ಖುಷಿ. ಆ ಕಾರಣಕ್ಕೆ ದೇವದತ್ತ ಪಡಿಕ್ಕಲ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. 47 ಬಾಲ್ಗೆ 87 ರನ್ಸ್ ಎಲ್ಲ ಹೊಡೆದು ತುಂಬಾ ಇಂಪ್ಯಾಕ್ಟ್ ಕ್ಲಿಯರ್ ಮಾಡಿದ್ದಾರೆ ಆರ್ಸಿಬಿ ಟೀಮ್ ಅಲ್ಲಿ ನಮ್ಮ ಕರ್ನಾಟಕದ ಯುವ ಆಟಗಾರ ದೇವದತ್ತ ಪಡಿಕ್ಕಲ್ ಅವರು. ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು, ರಾಜಸ್ಥಾನದ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಫಸ್ಟ್ 3 ಮ್ಯಾಚಸ್ ಗೆ ಇರಲ್ಲ. ಆ ಫಿಂಗರ್ ಇಂಜುರಿ ಆಗಿದೆ, ಆ ಕಾರಣಕ್ಕೆ ಫಸ್ಟ್ 3 ಮ್ಯಾಚಸ್ ಅವ್ರು ಇರಲ್ಲ. ಔಟ್ ಪ್ರೆಸ್ ಅಲ್ಲಿ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾ ಇಲ್ಲ. ಫಸ್ಟ್ ಟೈಮ್ ಆಫ್ ದ ಕ್ಯಾಪ್ಟನ್ ಅಂತ ಹೇಳ್ಬೋದು. ರಿಯಾನ್ ಪರಾಗ್ ಅವರು ರಾಜಸ್ಥಾನ್ ಟೀಮ್ ಗೆ ಅವರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಆಲ್ರೆಡಿ ಆರ್ಸಿಬಿ ಬಗ್ಗೆ ಹೇಳ್ಬೇಕಂದ್ರೆ ಸ್ಪಿನ್ ಗೆ ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ಕೋಲ್ಕತ್ತಾ ಸ್ಪಿನ್ ಗೆ ತುಂಬಾ ಒಂದು ಸಹಕಾರಿಯಾಗಿ ಪಿಚ್ ಆಗಿ ಅಲ್ಲಿ ಮಾರ್ಪಟ್ಟಲಾಗುತ್ತೆ. ಆದ ಕಾರಣ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಪಿನ್ ಗೆ ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಹೇಳಿದೆ. ಇನ್ನೊಂದು ಮುಂಬೈ ತಂಡದ ಒಂದು 2 ಮ್ಯಾಚ್ ಗೆ ಹಾರ್ದಿಕ್ ಪಾಂಡ್ಯ ಅವರು ಇರಲ್ಲ. ಆ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತಂತ ಅನ್ಕೊಂಡಿದೀನಿ. ಇನ್ನು ಖಂಡಿತವಾಗ್ಲು ಇನ್ನೂ ಕೆಲವು ಹೇಳ್ಬೇಕಂದ್ರೆ ಮುಂಬೈ ತಂಡದ ಒಂದು ಕೋಚ್ ಅಂತ ಹೇಳ್ಬೋದು ಮಹೇಂದ್ರ ಜಯವರ್ಧನ್ ಅವರು ಹೇಳ್ತಾ ಇದ್ದಾರೆ, ಬೂಮ್ರಾ ಒಂದು ಇಲ್ಲದ ಕಾರಣ ಒಂದು ಮುಂಬೈ ತಂಡ ತುಂಬಾ ಬೌಲಿಂಗ್ ಅಲ್ಲಿ ಲೋ ಆಗೋದಂತೂ ಗ್ಯಾರಂಟಿ. ಅವ್ರ ಸ್ಥಾನ ಯಾರ ಕೈಲೂ ತುಂಬಕ್ಕಾಗಲ್ಲ ಅಂತ ಹೇಳಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮ ರಿಷಬ್ ಪಂತ್ ಅವರು ಆಲ್ರೆಡಿ ತುಂಬಾ ಪ್ರಾಕ್ಟೀಸ್ ಎಲ್ಲ ಮೊದಲ ಆಗಿದೆ. ಈಗ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಐಪಿಎಲ್ ತುಂಬಾ ಕಮ್ ಬ್ಯಾಕ್ ಮಾಡ್ಬೇಕಂತ ಹೇಳಿ ಕೇಳೇ ಇರ್ತಾರ. ಶುಭ್ಮನ್ ಗಿಲ್ ಅವರು ಗುಜರಾತ್ ಟೈಟನ್ಸ್ ಅಲ್ಲಿ ಬ್ಯಾಟಿಂಗ್ ನಾನು ಕ್ಯಾಪ್ಟನ್ ಆಗಿ ಆಗದಲ್ದೇನೆ ಬ್ಯಾಟಿಂಗ್ ಆಗಿ ಒಬ್ಬ ಬ್ಯಾಟ್ಸ್ಮನ್ ಆಗಿ ನನ್ನ ರೋಲ್ ನ ಕರೆಕ್ಟ್ ಆಗಿ ಪ್ಲೇ ಮಾಡ್ಬೇಕಂತ ಅನ್ಕೊಂಡಿದೀನಿ. ನಾನು ಕ್ಯಾಪ್ಟನ್ಸಿ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ 3 ಲೆಜೆಂಡ್ಸ್ ಅಂತ ಹೇಳ್ಬೋದು ನಮ್ಮ ಐಪಿಎಲ್ ಅಲ್ಲ, ಭಾರತ ಕ್ರಿಕೆಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಧೋನಿ, ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇವರು ಮೂವರಲ್ಲಿ ಲೆಜೆಂಡ್ಸ್ ಅಂತ ಪ್ರೆಸೆಂಟ್ ಐಪಿಎಲ್ ಆಡೋ ಲೆಜೆಂಡ್ಸ್ ಅಲ್ಲಿ ಇವರೇ ಆಗಿರ್ತಾರೆ. ಇವರಲ್ಲಿ ಯಾರೆಲ್ಲ ಅತಿ ಹೆಚ್ಚಾಗಿ ಮ್ಯಾಚಸ್ ಎಲ್ಲ ಆಡಿದ್ರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ MS ಧೋನಿ ಅವರು ಅತಿ ಹೆಚ್ಚು ಮ್ಯಾಚ್ ಗಳು ಆಡಿದ್ದಾರೆ. ನಮ್ಮ ಈಗಿನ ಪ್ರೆಸೆಂಟಿನ ಸಿಚುವೇಶನ್ ಐಪಿಎಲ್ ಗಳು ತಗೊಂಡಾಗ
ಖಂಡಿತವಾಗ್ಲೂ MS ಧೋನಿ ಅವರು 264 ಮ್ಯಾಚ್ ಆಡಿದ್ದಾರೆ ಟೋಟಲ್ ಆಗಿ. ಸೆಕೆಂಡ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರು ಇದ್ದಾರೆ, 257 ಮ್ಯಾಚ್ ಆಡಿದರೆ. ವಿರಾಟ್ ಕೊಹ್ಲಿ ಅವರು ಮಾತ್ರ 252 ಮ್ಯಾಚ್ ಆಡಿದ್ದಾರೆ. ಈ 3 ಲೆಜೆಂಡ್ಸ್ ಅಲ್ಲಿ ಖಂಡಿತವಾಗ್ಲೂ ಈ ಸಲ ಮತ್ತೆ ಒಂದು 14 ಮ್ಯಾಚ್ ಆಡ್ ಆಗುತ್ತೆ ಧೋನಿ ಅವರಿಗೆ, ಇನ್ನೂ ಜಾಸ್ತಿ ಆಗುತ್ತೆ. ಇವರೇ ಹೈಯೆಸ್ಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇದರ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇವತ್ತಿನ ಟಾಪ್ 5 ನ್ಯೂಸ್ ಇದಾಗಿತ್ತು IPL ಬಗ್ಗೆ. RCB ಬಗ್ಗೆ ಹೇಳ್ಬೇಕಂದ್ರೆ RCB ಆಲ್ರೆಡಿ KKR ಗೆ ಎಂಟ್ರಿ ಕೊಟ್ಟಾಗಿದೆ. ಅಲ್ಲಿನ ಸ್ಪಿನ್ನಿಂಗ್ ನ ಬೌಲಿಂಗ್ ಗೆ ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹೇಳಿದೆ ನಾನು ಆಲ್ರೆಡಿ, ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಮೇಲೆ ರೂಲ್ ಎಲ್ಲ ಬ್ಯಾನ್ ಮಾಡ್ಬೇಕಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದೆ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮುಂಬೈನ BCCI ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮೀಟಿಂಗ್ ನಡೀತಾ ಇದ್ದಾರೆ. ಇವತ್ತು ಕ್ಯಾಪ್ಟನ್ಸ್ನೆಲ್ಲ ಕರೆಸಿ ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಂಥ ಟಾಪ್ IPL ಅಪ್ಡೇಟ್ಸ್ ಬಗ್ಗೆ ನ್ಯೂಸ್ ಬಗ್ಗೆ ಬೇಕಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.